ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಧಾರಾವಾಹಿ ಮಾತು. ನಿನ್ನ ಜೊತೆ ನನ್ನ ಕಥೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ನಚಿಕೇತ ರಾತ್ರಿ ಮನೆಯಿಂದ ಆಚೆ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ. ಆಗ ಹಿಂದ್ಗಡೆಯಿಂದ ಬಂದ್ಬಿಟ್ಟು ಅಜಿತ್ ಅವನ ಹೆಗ್ಲ ಮೇಲೆ ಕೈ ಹಾಕಿದಾಗ ನಚಿಕೇತ ತಿರುಗಿ ಅಣ್ಣನ ಕಡೆಗೆ ನೋಡ್ತಾನೆ. ಆಗ ಅಜಿತ್ ಅಲೋಕಿನ ಅಂತ ಕೇಳಿದಾಗ ಹ್ಞೂ ಅಣ್ಣ ಅಂತ ನಚಿಕೆ ಕೇಳ್ತಾನೆ. ನಂತರ ನಾನ್ ನಿಮ್ಮ ಅಣ್ಣ ಕಣೋ, ಅದು ಏನೇ ಅಂದ್ರೂ ನಿನ್ನ ಹತ್ರ ಹೇಳ್ಕೊ ಅಂತ ಅಜಿತ್ ಕೇಳಿದಾಗ ಏನಂತ ಹೇಳ್ಕೊಳ್ಳಿ ಬ್ರೋ, ನಿನಗೆಲ್ಲ ಗೊತ್ತಲ್ವಾ, ಮನೇಲೆಲ್ಲ ಎಷ್ಟೊಂದು ಫಾಸ್ಟಾಗಿ ಆಗೋಯ್ತಾ ಅಂತ ನನಗದನ್ನ ಡೈಜೆಸ್ಟೇ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಮನೆಯವರೆಲ್ಲರೂ ಮುಂದೆ ನಾನು ಖುಷಿಯಾಗಿದ್ದೀನಿ ಅನ್ನೋ ರೀತಿಯಲ್ಲಿ ನಾಟಕ ಮಾಡ್ತಾ ಇದ್ದೀನಿ ಅಷ್ಟೇ. ತುಂಬಾನೇ ಸಫಕೇಟ್ ಆಗ್ತಾ ಇತ್ತು, ಅದಕ್ಕೆ ಹಿಂಗೆ ಸ್ವಲ್ಪ ಆಚೆಗೆ ಬಂದೆ ಅಂತ ನಚಿಕೇಟ್ ಹೇಳ್ತಾನೆ. ನಂತರ ಅಜಿತ್, ನೋಡು, ನೀನ್ ಈ ಥರ ಸುಮ್ಮನೆ ಕೊರ್ಗೋದ್ರಿಂದ ಯಾವ ಉಪಯೋಗನೂ ಇಲ್ಲ. ಆ್ಯಂಡ್ ದಿಸ್ ಇಸ್ ಯೋರ್ ಲೈಫ್ ಮ್ಯಾನ್, ನೀನದನ್ನ ಎಂಜಾಯ್ ಮಾಡಬೇಕು ಅಂತ ಅಜಿತ್ ಹೇಳ್ತಾನೆ. ಬ್ರೋ, ನೀನೇನೋ ಅದಕ್ಕೆನ ಪ್ರೀತಿ ಮಾಡೇ ಮದ್ವೆ ಆದೆ, ಹಾಗಾಗಿ ನಿನ್ಗೆ ಸಾಹಿತ್ಯ ನೆನಪು ಅಷ್ಟೊಂದು ಕಾಡ್ತಾ ಇಲ್ಲ. ಆದ್ರೆ ನನ್ನ ಕೇಸಲ್ಲಾಗ್ಲಿ ಅಂಜು ಕೇಸಲ್ಲಾಗ್ಲಿ ಅದಲ್ಲ ಅಲ್ವಾ. ನಾನೇನೋ ಬ್ರೇಕಪ್ ಆಯಿತು, ಮೂವ್ ಆನ್ ಆದೆ, ಬಟ್ ಮೆಂಟಲಿ ಐ ಆಮ್ ಗಾಟ್ ರೆಡಿ ಟು ನ್ಯೂ ರಿಲೇಶನ್ಶಿಪ್. ಹೀಗಿದ್ದಾಗ ನಾನು ಅಂಜುಗೆ ಒಬ್ಬ ಒಳ್ಳೆ ಗಂಡನ ಆಗ್ತೀನಾ ಅಂತ ಅಜಿತ್ ನಚಿ ಹೇಳ್ತಾ ಇರುವಾಗ ಮಧ್ಯದಲ್ಲಿ ದೇವ್ಯಾನಿ ಬಂದ್ಬಿಟ್ಟು ಖಂಡಿತ ಆಗ್ತೀಯಾ ಅಂತ ಹೇಳ್ತಾಳೆ. ಆಗ ಇಬ್ರು ದೇವ್ಯಾನಿ ಕಡೆ ತಿರುಗ್ತಿರುವಾಗ ನಂತರ ಅಜಿತ್ ಕೋಪ ಮಾಡ್ಕೊಂಡು ಸ್ವಲ್ಪ ಸೈಡ್ಗೆ ಹೋದವ್ರ ಥರ ಆಡ್ತಾನೆ. ನಂತರ ದೇವ್ಯಾನೆ ಮುಂದೆ ಬಂದ್ಬಿಟ್ಟು, ಯಾಕೋ ನಿನ್ಗೆ ಈ ಡೌಟ್ ಲಚ್ಚಿ, ಅಂಜು ಹಿಂದೆ ಇಷ್ಟಪಟ್ಟಿದ್ದು ನಿಮ್ ಅಣ್ಣನನ್ನೇ ಕಣೋ, ಅದೇ ನೀನದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ದೆ ಅಂಜುಗೆ ನಾನು ಒಳ್ಳೆ ಗಂಡ ಆಗ್ತೀನಾ ಅಂತ ಕೇಳ್ತಾ ಇದೆಯಲ್ಲ. ಹೇ, ಇದ್ರಲ್ಲೇ ಗೊತ್ತಾಗತ್ತೆ ಕಣೋ ನೀನೊಬ್ಬ ಪರ್ಫೆಕ್ಟ್ ಜೆಂಟಲ್ಮ್ಯಾನ್. ಬಟ್ ಸ್ಟಿಲ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಿನ್ ಮನಸ್ಥಿತಿ ಏನು ಅಂತ ನನಗೀಗ ಅರ್ಥ ಆಗುತ್ತೆ. ಬಟ್ ಡೋಂಟ್ ವರಿ, ಹೋಗ್ತಾ ಹೋಗ್ತಾ ಎಲ್ಲಾನೂ ಸರಿ ಹೋಗುತ್ತೆ, ತಲೆ ಕೆಡ್ಸ್ಕೋಬೇಡ, ಆರಾಮಾಗಿರು ಅಂತ ಹೇಳ್ಬಿಟ್ಟು ದೇವ್ಯಾನೆ ಅಲ್ಲಿಂದ ಹೊರಟೋಗ್ತಾಳೆ. ನಂತರ ಈ ಕಡೆ ಅಜಿತ್ ಮುಂದೆ ಬಂದ್ಬಿಟ್ಟು, ನಂತರ ಏನಾಯ್ತು, ಅತ್ತೇನೆ ನಿನ್ ಕ್ವೆಶ್ಚನ್ಗೆ ಆನ್ಸರ್ ಮಾಡ್ಬಿಟ್ಟು ಹೋದ್ರಲ್ಲ, ಡೋಂಟ್ ವರಿ, ನೀನೀಗ ಈ ಮನೆಗೆ ಒಳ್ಳೆ ಮಗನಾಗಿದ್ದೀಯಾ, ಇನ್ಮೇಲೆ ಒಳ್ಳೆ ಗಂಡನಾಗೂ ಇರ್ತೀಯ. ಬಟ್ ಫ್ಯೂಚರಲ್ಲಾಗ್ಲಿ ಯಾವಾಗ್ಲೇ ಆಗ್ಲಿ ಏನೇ ಬಂತಂದ್ರೂ ನಾನು ನಿನ್ ಜೊತೆಗೆ ಇರ್ತೀನಿ ಅಂತ ಹೇಳ್ಬಿಟ್ಟು ನಚಿಕೇತನ್ನ ಗಟ್ಟಿಯಾಗಿ ಹಗ್ ಮಾಡ್ತಾನೆ ಅಜಿತ್. ನಂತರ ನನ್ ಮ್ಯಾಟರ್ ಆಯ್ತು ಬ್ರೋ, ಈಗ ನಿನ್ ಮ್ಯಾಟರ್ ಹೇಳು ಅಂತ ನಚಿಕೇತ್ ಹೇಳ್ದಾಗ, ನನ್ ಮ್ಯಾಟರ್ ಏನು, ನಂದೆಲ್ಲ ಮುಗ್ದೋಯ್ತಲ್ಲ ಅಂತ ಅಜಿತ್ ಹೇಳ್ದಾಗ, ಆವಾಗ್ಲೇ ನಾನು ನನ್ನ ಫೀಲಿಂಗ್ ಹೇಳ್ಕೊತಾ ಇರುವಾಗ ನಿನ್ ಮುಖದಲ್ಲಿ ನನ್ನ ಫೀಲಿಂಗ್ಸ್ನ ಅಬ್ಸರ್ವ್ ಮಾಡಿದೆ, ಏನಾಯ್ತು ಇವಾಗ ಹೇಳು ಅಂತ ನಚಿಕೇತ್ ಹೇಳ್ದಾಗ, ಅದು ಏನಿಲ್ಲ ಕಣೋ, ಮಲಗೆ ಹೋಗುವಾಗ ಭೂಮಿ ಮುಖ ನೋಡೋದು, ಎದ್ದೆ ಹೇಳ್ತಾನೂ ಭೂಮಿ ಮುಖ ನೋಡೋದೇ ಅಭ್ಯಾಸ ಆಗ್ಬಿಟ್ಟಿದೆ. ಆದ್ರೆ ಈಗ ಶಾರದಾ ಅದ್ಕೆನ ನೋಡ್ಕೊಂತಿರೋದ್ರಿಂದ ನಾನು ಭೂಮಿನ ನನ್ನ ರೂಮಿಗೆ ಬಾ ಅಂತ ಕರೆಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ನನಗೆ ಯಾಕೋ ನಿದ್ದೆ ಬರಲಿಲ್ಲ, ಅದಕ್ಕೆ ಆಚೆ ಓಡೋಣ ಅಂತ ಬಂದೆ ಅಂತ ಅಜಿತ್ ಹೇಳ್ತಾನೆ. ಓ, ಇದು ಸಮಸ್ಯೆನಾ? ಅದಕ್ಕೆ ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ತಾ ಇದ್ರೆ ಅವ್ರು ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ. ಹಾಗಂತ ನಿನ್ ನೋವಿನ ಪರ್ಸ್ಪೆಕ್ಟಿವ್ ಕರೆಕ್ಟ್ ಆಗಿದೆ. ಮಧ್ಯದಲ್ಲಿ ನಂದ್ಯಾಕೋ ಒಂದೊಳ್ಳೆ ಪಜಿತಿ, ಎಲ್ಲಾನೂ ಔಟ್ ಆಫ್ ಸಿಂಕ್ ಹೋಗಿದೆ. ನನ್ ವಿಷಯ ಬಿಟ್ಬಿಡೋಣ, ಈಗ ನಿಂದು ಮತ್ತೆ ಅತಿಗೆ ವಿಷಯಕ್ಕೆ ಬಂದ್ರೆ, ಇವಾಗ ಬ್ರೋ ನೋಡು, ಅತ್ಗೆನ ನಿನ್ ರೂಮಿಗೆ ಕರ್ಸೋದಕ್ಕೆ ಆಗೋದಿಲ್ಲ, ಸೊ ಆಪ್ಷನ್ 1 ವರ್ಕ್ ಆಗೋದಿಲ್ಲ. ನೆಕ್ಸ್ಟ್ ಏನ್ ಮಾಡಬಹುದು, ಹೀಗ್ ಮಾಡಿದ್ರೆ ಅಂತ ನಚಿಕೇತ್ ಕೇಳ್ದಾಗ, ಹೀಗಂದ್ರೆ ಹೇಗ್ ಮಾಡಿದ್ರು ಅಂತ ಅಜಿತ್ ಕೇಳ್ತಾನೆ. ಅಂದ್ರೆ ನಾವೀಗ ಸ್ವಲ್ಪೊತ್ತಲ್ಲೇ ಊಟ ಮಾಡ್ತೀವಲ್ವಾ, ಆಗ ಎಲ್ಲರೂ ಊಟ ಮಾಡಿದ್ಮೇಲೆ ಮದರ್ ಹತ್ರ ಹೋಗ್ಬಿಟ್ಟು, ಶಾರದಾ ಅತ್ತೆ ಸಿಕ್ಕಿರೋ ಖುಷಿಗೆ ನಾನು ಭೂಮಿನ ಕರ್ಕೊಂಡು ಸೆಕೆಂಡ್ ಶೋ ಪಿಕ್ಚರ್ಗೆ ಹೋಗ್ತೀನಿ ಅಂತ ಹೇಳು ಅಂತ ನಚಿಕೇತ್ ಕೇಳ್ತಾನೆ. ಅಯ್ಯೋ, ಸೆಕೆಂಡ್ ಶೋ ಏನೋ ಪಿಕ್ಚರ್ ಏನೋ ನನಗೊಂದು ಅರ್ಥ ಆಗ್ತಾ ಇಲ್ಲ ಕಣೋ ಅಂತ ಅಜಿತ್ ಹೇಳ್ತಾನೆ. ಆಯ್ತು, ಟೆನ್ಷನ್ ಮಾಡ್ಕೋಬೇಡ, ನೋಡು, ಅತ್ಗೆನೇ ಮದರ್ ಇಂಡಿಯಾ ಹತ್ರ ಹೋಗ್ಬಿಟ್ಟು ನಾನು ಸೆಕೆಂಡ್ ಶೋ ಪಿಕ್ಚರ್ಗೆ ಹೋಗ್ತೀನಿ ಸಾಹೇಬ್ರ ಜೊತೆಗೆ ಅಂತ ಹೇಳಿದ್ರೆ ಮದರ್ ಇಂಡಿಯಾ ನೋ ಅಂತ ಹೇಳೋದಕ್ಕೆ ಚಾನ್ಸೇ ಇಲ್ಲ. ಜಸ್ಟ್ ಇಮ್ಯಾಜಿನ್, ನೀನು ಅದಕ್ಕೆ ಸೆಕೆಂಡ್ ಶೋ ಪಿಕ್ಚರ್ಗೆ ಹೋಗಿ ಆವಾಗ ಅವರು ರಿಟರ್ನ್ ಬರ್ಬೇಕಾದ್ರೆ ಲೇಟ್ ಆಗುತ್ತೆ, ಆಮೇಲೆ ಅತ್ಗೆಗೆ ಜೋರ್ ನಿದ್ದೆ ಬರ್ತಾ ಇದೆ, ನೀನ್ ಮನೆಗ್ ಬಂದ್ಮೇಲೆ ನಿನ್ ಟ್ಯಾಲೆಂಟ್ನ ಉಪಯೋಗಿಸ್ಕೊಂಡು ಅತ್ಗೆನ ನಿನ್ ರೂಮಲ್ಲೇ ಉಳಿಸ್ಕೊಂಡು ಶಾರದಾ ಅತ್ಗೆನ ನಿನ್ ರೂಮಿಗೆ, ಅತ್ಗೆ ಶಾರದಾ ಅತ್ಗೆ ರೂಮಿಗೆ ಹೋಗದೇ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಹೆಂಗಿದೆ ಐಡಿಯಾ ಅಂತ ನಚಿಕೇತ್ ಕೇಳ್ದಾಗ, ನಚ್ಚಿ, ಐಡಿಯಾ ಮಾತ್ರ ಸಖತ್ತಾಗಿದೆ, ನನಗ್ ನೀನ್ ಡಾಕ್ಟ್ರೋ ಇಂಜಿನಿಯರೋ ಒಂದು ಗೊತ್ತಾಗಲ್ಲ ಕಣೋ, ಬಟ್ ಪ್ಲಾನ್ ಮಾತ್ರ ನೆಕ್ಸ್ಟ್ ಲೆವೆಲ್. ಬಟ್ ಈ ಒಂದು ಪ್ಲಾನಲ್ಲಿ ಸಂಘ ಕರೆಕ್ಷನ್ ಅಂತ ಅಜಿತ್ ಹೇಳ್ದಾಗ, ಏನದು ಅಂತ ನಚಿಕೇತ್ ಕೇಳ್ತಾನೆ. ನಾವು ಸಿನಿಮಾ ನೋಡೋದಕ್ಕೆ ಹೊರಗಡೆ ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಜಿತ್ ಏನೋ ಮಾಡ್ತಾ ಇರ್ತಾನೆ, ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾನೆ, ಬಟ್ ಆ ವಾಯ್ಸ್ ಮ್ಯೂಟ್ ಆಗಿರುತ್ತೆ. ಅದನ್ನ ನಚಿಕೇತ್ ಕೇಳಿಸ್ಕೊಂಡು ಡನ್ ಅಂತ ಹೇಳ್ತಾನೆ. ನಂತರ ಅಜಿತ್, ನಾನು ಸತ್ಯನ ಫೋನ್ ಮಾಡಿ ಈ ಒಂದು ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ನಿನಗೆ ಅವರು ಹೆಲ್ಪ್ ಮಾಡೋದಕ್ಕೆ ಹೇಳ್ತೀನಿ, ಓಕೆನಾ ಅಂತ ಅಜಿತ್ ಕೇಳಿದಾಗ ಡನ್ ಅಂತ ಇಬ್ರು ಕೈ ಮಾಡ್ಕೊಂತಾರೆ. ನಂತರ ಈ ಕಡೆ ಮನೆಯವರೆಲ್ಲರೂ ಊಟ ಕೂತ್ಕೊಂಡಿರ್ತಾರೆ. ಸಂಗೀತ ಎಲ್ಲರಿಗೂ ಒಬ್ಬಟ್ಟು ಬಳಸ್ತಾ ಇರುವಾಗ ರಾಮ್, ಆಹಾ
ಒಬ್ಬಟ್ ಜೊತೆಗೆ ಬಿಸಿ ಬಿಸಿ ತುಪ್ಪ ಇದ್ರೆ ಪರ್ಫೆಕ್ಟ್ ಅಲ್ವಾ ಬಾವಾ ಅಂತ ಶ್ರವಣ್ ಹತ್ರ ಕೇಳ್ತಾನೆ. ಆದ್ರೆ ಬಾವಾ, ನಿನ್ಗಂತೂ ಒಬ್ಬಟ್ಟಿನ ಜೊತೆಗೆ ಹಾಲು ತುಪ್ಪ ಇದ್ರೇನೆ ಪರ್ಫೆಕ್ಟ್, ನನಗೆ ಅದೇ ಇಷ್ಟ ಅಂತ ಹೇಳ್ತಾನೆ. ಈ ಕಡೆ ಸಂಗೀತ ಪಟ್ಟಗ ಶಾರದಾ ಅವರನ್ನ ನೋಡಿದಾಗ ಶಾರದಾ ಅವರು ತುಂಬಾನೇ ಭಯ ಪಟ್ಕೊಂಡು ಮುದುರ್ಕೊಂಡು ಚೇರಲ್ಲಿ ಕುಟ್ಕೊಂಡಿರ್ತಾರೆ. ಊಟನೇ ಮಾಡ್ತಾ ಇರ್ಲಿಲ್ಲ. ಅದನ್ನ ನೋಡ್ಕೊಂಡು ಸಂಗೀತ, ಭೂಮಿ ಬಾಯಲ್ಲಿ, ಶಾರದಾ ತುಂಬಾನೇ ಭಯ ಪಡ್ತಿದ್ದಾಳೆ ಊಟ ಮಾಡೋದಕ್ಕೆ, ನೀನೇ ಅವ್ರ ಜೊತೆಗೆ ಕೂತ್ಕೋ, ಅವಾಗ ಅವ್ರಿಗೆ ಸ್ವಲ್ಪ ಧೈರ್ಯ ಬರುತ್ತೆ ಅಂತ ಹೇಳ್ದಾಗ ಸರಿ ಅತ್ತೆ ಅಂತ ಶಾರದಾ ಅವ್ರ ಪಕ್ಕನೆ ಇನ್ನೊಂದು ಚೇರ್ ಹಾಕೊಂಡು ಭೂಮಿಯಲ್ಲೇ ಕೂತ್ಕೊಂತಾಳೆ. ನಂತರ ಭೂಮಿಗೆ ಒಂದು ತಟ್ಟೆ ಹಾಕ್ಬಿಟ್ಟು ಭೂಮಿಗೂ ಅದರಲ್ಲಿ ಹೋಳಿಗೆ ಎಲ್ಲ ಬಳಸ್ತಾರೆ. ಸಂಗೀತ ಈ ಕಡೆ ಭೂಮಿ ಸಕ್ಕರೆ ಹಾಕೊಂಡು ಹೋಳಿಗೆ ಹಾಕೊಂಡು ಒಂದು ತುತ್ತಿನ ತಕ್ಷಣ ಈ ಕಡೆ ಸಕ್ಕರೆ ನೋಡಿದ ತಕ್ಷಣ ಶಾರದಾ ಭೂಮಿ ತಟ್ಟೆಯಲ್ಲಿರೋ ಹೋಳಿಗೆನೆ ಕಟ್ ಮಾಡಿ ಸಕ್ಕರೆ ಎಲ್ಲ ಹತ್ಕೊಂಡು ಪಟಪಟ ಪಟಪಟ ಅಂತ ತಿನ್ನಕ್ ಶುರು ಮಾಡ್ತಾರೆ. ಅದನ್ನ ನೋಡ್ಕೊಂಡು ಹೋಗಿದ್ದವರೆಲ್ಲರಿಗೂ ಶಾಕ್ ಆಗುತ್ತೆ. ಆಗ ಪಟ್ಟಂತ ಸಂಗೀತ, ಅಯ್ಯೋ ದೇವ್ರೆ, ಶಾರದಾ ಸಿಕ್ಕಿರೋ ಖುಷಿಯಲ್ಲಿ ಒಬ್ಬಟ್ಟಿಗೆ ಶಾರದಾ ಹೋಳಿಗೆ ಹಾಕೊಂಡು ತಿಂತಾಳೆ ಅನ್ನೋದನ್ನೇ ಮರ್ತು ಬಿಡ್ತಿದ್ದೆ. ಆದ್ರೆ ಶಾರದಾಂಗ ಅದ್ ನೆನ್ಪಿದೆ ನೋಡಿ, ಶಾರದಾ ಒಂದ್ ನಿಮಿಷ ಅಂತ ಹೇಳ್ಬಿಟ್ಟು ಶಾರದಾ ತಟ್ಟೆಗೆ ಒಂದು ರಾಶಿ ಸಕ್ಕರೆ ಹಾಕ್ಬಿಟ್ಟು ಇವಾಗ ತಿನ್ನಿ ಅಂತ ಸಂಗೀತ ಅವ್ರು ಹೇಳ್ದಾಗ ಈ ಕಡೆ ಪಟಪಟ ಅಂತ ಶಾರದಾ ಅವರು ತನ್ನ ಪ್ಲೇಟಲ್ಲಿರೋ ಹೋಳಿಗೆನ ಸಕ್ಕರೆಯಲ್ಲಿ ಹತ್ಕೊಂಡು ತಿಂತಾ ಇರ್ತಾರೆ. ಇನ್ನೊಂದ್ ಕಡೆ ದೇವ್ಯಾನಿ ಮತ್ತೆ ಅಶ್ವಿನಿ ಅದನ್ನೆಲ್ಲ ನೋಡ್ಕೊಂಡು ಕೋಪ ಮಾಡ್ಕೊಂತಿರುವಾಗ ಈ ಕಡೆ ಸಂಗೀತ, ಆಹಾ, ನಿಮ್ಮಿಬ್ರನ್ನ ನೋಡಿದ್ರೆ ಎಷ್ಟು ಖುಷಿ ಆಗತ್ತೆ, ಸೇಮ್ ಅಮ್ಮ ಮಗಳ ತರನೇ ಕಾಣಿಸ್ತೀರಾ, ಎಷ್ಟು ಹೋಲಿಕೆ ಇದೆ, ನಿಮ್ಮಿಬ್ರು ಅಭಿರುಚಿನೂ ಒಂದೇ ತರ ಇದೆ ಅಂತ ಸಂಗೀತ ಅವ್ರು ಹೇಳ್ದಾಗ ಅದನ್ನ ಕೇಳಿಸ್ಕೊಂಡು ಈ ಕಡೆ ಅಶ್ವಿನಿಗೆ ಕೆಟ್ಟು ಕೋಪ ಬರ್ತಿರುತ್ತೆ. ಈ ಕಡೆ ಅಜಿತ್, ನೀನ್ ಹೇಳಿದ್ರೆ ನಿಜ ಅಮ್ಮ, ಶಾರದಾ ಅತ್ತೆ ಮತ್ತೆ ಭೂಮಿ ಒಬ್ಬಟ್ಟು ತಿನ್ನೋ ಸ್ಟೈಲ್ ಅಷ್ಟೇ ಅಲ್ಲ, ಅವರಿಬ್ರು ಗುಣ ಆಗಿರ್ಬೋದು, ನಡೆನುಡಿ ಆಗಿರ್ಬೋದು ತುಂಬಾನೇ ಮ್ಯಾಚ್ ಆಗುತ್ತೆ. ನನಗೆ ಒಂದೊಂದ್ಸರಿ ಇವರಿಬ್ರು ನಿಜವಾಗ್ಲೂ ಅಮ್ಮ ಮಗಳಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ ಅಂತ ಅಜಿತ್ ಹೇಳ್ದಾಗ ಈ ಕಡೆ ದೇವ್ಯಾನಿ ಶಾಕಿಂಗ್ ನೋಡ್ತಿರ್ತಾಳೆ. ಆಗ ಸಂಗೀತ, ಅಜಿತ್, ನೀನ ಏನ್ ಅನ್ಕೊಂಡ್ರು ಋಣದ ಜೊತೆಗೆ ಋಣಾನೂ ಇರ್ಬೇಕಲ್ವೇನೋ ಅಂತ ಹೇಳ್ದಾಗ ನಚಿಕೇತ್ ಪಟ್ ಅಂತ, ವೈಬ್ಸ್ ಬ್ರೋ, ವೈಬ್ಸ್ ಅಂತಾರೆ ಅದಕ್ಕೆ. ಈ ಕಡೆ ಅಶ್ವಿನಿ ಪಟ್ ಅಂತ, ಅತ್ತೆ, ನಾನ್ ಕೂಡ ಒಬ್ಬಟ್ಟಿಗೆ ಸಕ್ಕರೆ ಹಾಕೊಂಡೇ ತಿನ್ನೋದು, ಮರ್ತ್ಬಿಟ್ರಾ ಅಂತ ಕೇಳ್ತಾಳೆ. ಓ ಹೌದಲ್ವಾ, ಕೊಟ್ಟೆ ಇರಮ್ಮ ಅಂತ ಸಂಗೀತ ಅಂತ ಹೇಳ್ಬಿಟ್ಟು 12 ಪ್ಲೇಟ್ಗೂ ಸಕ್ಕರೆ ಹಾಕ್ತಾರೆ ಸಂಗೀತ. ಈ ಕಡೆ ಅದನ್ನ ನೋಡ್ಕೊಂಡು ಮಂಜುಗೆ ಕೋಪ ಬರ್ತಿರುತ್ತೆ. ನಂತರ ಭೂಮಿ, ದೊಡ್ಡ ಸಾಹೇಬ್ರೆ, ಇದನ್ನೆಲ್ಲ ನೋಡ್ತಾ ಇದ್ರೆ ಮನೆಯವರೆಲ್ಲರೂ ಖುಷಿಯಾಗಿ ಕೂತ್ಕೊಂಡು ತುಂಬಾ ಊಟ ಮಾಡದೆ ತುಂಬಾ ದಿವಸಗಳಾಗೋಗಿತ್ತು, ಒಂಥರ ಹಬ್ಬ ಸಂಭ್ರಮ, ಹಬ್ಬದ ಊಟನೇ ಮಾಡ್ತಾ ಇದೀವಿ ನಾವೆಲ್ಲ ಅಂತ ಹೇಳ್ತಾಳೆ ಭೂಮಿ. ಆಗ ಶ್ರವಣ್, ಎಷ್ಟೋ ವರ್ಷಗಳಾದ್ಮೇಲೆ ಶಾರದು ನಮ್ಗೆ ಸಿಕ್ಕಿದಾಳೆ, ಮನೆಗೂ ಬಂದಿದ್ದಾಳೆ, ಹಾಗಿದ್ಮೇಲೆ ನಮ್ಗಿದೆಲ್ಲ ಒಂಥರ ಹಬ್ಬನೇ ಅಲ್ವಾ, ಸಂಭ್ರಮಿಸೋದೆ ಅಂತ ಶ್ರವಣ್ ಹೇಳ್ತಾನೆ. ಆಗ ದೇವ್ಯಾನಿ, ಬಾವಾ, ಒಂದೇ ಹಬ್ಬ ಅಲ್ಲ, ಎರಡೆರಡು ಹಬ್ಬ ಸಂಭ್ರಮ ಅಂತ ಹೇಳಿ, ನಚ್ಚಿ ಜೊತೆಗೆ ಅಂಜು ಹೆಂಗೆ ಎಂಗೇಜ್ಮೆಂಟ್ ಆಗೋಯ್ತಲ್ಲ ಅಂತ ಅಶ್ವಿನಿ ದೇವ್ಯಾನಿ ಹೇಳ್ತಿರುವಾಗ ಈ ಕಡೆ ಅಂಜುಗೆ ಏನೋ ಒಂಥರ ಖುಷಿ ಆಗ್ತಿದ್ದಾಳ, ನಾಟಕ ಆಡ್ತಿದ್ದಾಳೋ ಗೊತ್ತಿಲ್ಲ, ಅದೇ ನಚಿಕೇತ್ಗೆ ಏನೋ ಒಂಥರ ಬೇಸರ ಆಗುತ್ತೆ. ಆಗ ಪಟ್ ಅಂತ ಅಶ್ವಿನಿ, ಹಾಗೆ ಅಪ್ಪ, ನಿಮ್ ಮಗಳ ನಾನು ಮನಸ್ವಿನಿ ಮನೆಗೆ ಬಂದಿರೋದು ಹಬ್ಬಕ್ಕೆ ಮೆರುಗು ತಂದಂಗಾಯ್ತಲ್ವಾ ಅಂತ ಹೇಳಿದ ತಕ್ಷಣ ಈ ಕಡೆ ಶ್ರವಣ್, ಕರೆಕ್ಟ್ ಕಂದ, ಮನೆಯವರೆಲ್ಲ ಜೊತೆಯಾಗಿದ್ದಾಗ್ಲೇ ಅದು ಒಂಥರ ಹಬ್ಬದ ಮೆರುಗು ಅನ್ಸೋದು ಅಂತ ಹೇಳ್ತಾನೆ. ಆಗ ರಾಮ್, ಸಂಗೀತ, ಭಾಗ್ಯಾಮ್ನವ್ರಿಗೆ ಊಟ ಕಳಿಸ್ಕೊಟ್ರ, ನಮ್ ಡಾಕ್ಟರ್ ಹತ್ರ ಪರ್ಮಿಷನ್ ತಗೊಂಡು ಒಂದು ಒಬ್ಬಟ್ಟು ತಿನ್ನೋದಕ್ಕೆ ಕೊಡಬೇಕಾಗಿತ್ತು ಅವ್ರಿಗೆ ಅಂತ ಹೇಳ್ದಾಗ ಅದನ್ನ ಕೇಳಿಸ್ಕೊಂಡು ಸಂಗೀತ, ರೀ, ಅವ್ರಿಗಾಗ್ಲೇ ಊಟ ಕೊಟ್ಟಾಗಿದೆ, ನೀವೇನು ಯೋಚನೆ ಮಾಡ್ಬೇಡಿ, ಊಟ ಮಾಡಿ ಅಂತ ಸಂಗೀತ ಹೇಳ್ತಿರುವಾಗ ಈ ಕಡೆ ನಚಿಕೇತ, ಓ, ಮದರ್ ಇಂಡಿಯಾ ಸ್ಮಗ್ಲಿಂಗ್, ಡಾಕ್ಟರ್ ಪರ್ಮಿಷನ್ ತಗೊಳ್ದೆ ಇದೆಲ್ಲ ಮಾಡಂಗಿಲ್ಲ ನಚಿಕೇತು ಅಂತ ಹೇಳ್ತಾನೆ ನಚಿಕೇತು. ಆಗ ಅಜಿತ್, ಕೊಟ್ಟಾಯ್ತು ಕಣೋ, ಈಗ ನೀನೇನು ಮಾಡ್ಕೊಳಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ಆಗ ಎಲ್ಲರೂ ಜೋರಾಗಿ ನಗ್ತಾ ಇರ್ತಾರೆ. ಈ ಕಡೆ ಶಾರದಾ ಅವರ ಜುಳಿಗೆ ತಿಂದಾಗತ್ತೆ. ನಂತರ ಅಮ್ಮ, ನಾನೇ ಕೈ ತೊಳೆಯಲ್ಲ ಅಂತ ಭೂಮಿನೇ ಅವರ ಕೈನ ನಲ್ಲೇ ಪ್ಲೇಟ್ಗೆ ತೊಳಿತಾರೆ. ನಂತರ ಬನ್ನಿ ಅಮ್ಮ, ನಿಮ್ಮನ್ನ ರೂಮಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಭೂಮಿ ಹೇಳಿದ ತಕ್ಷಣ ಈ ಕಡೆ ಅಶ್ವಿನಿ ಗುಡುಗುಡು ಅಂತ ತನ್ನ ತಟ್ಟೆ ಕೈ ತೊಳ್ಕೊಂಡು, ಅಮ್ಮ ಬನ್ನಿ ಅಮ್ಮ, ನಾನೇ ನಿಮ್ಮನ್ನ ಇಷ್ಟು ದಿನ ಬಿಟ್ಟಿದ್ದಿದ್ದೇ ಹೆಚ್ಚು, ನಾನೇ ನಿಮ್ ಜೊತೆಗಿದ್ದು ನಿಮ್ಮನ್ನ ಆರೈಕೆ ಮಾಡ್ತೀನಿ, ನಿಮ್ಮನ್ನ ರೂಮಿಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ ಅಮ್ಮ ಅಂತ ಹೇಳ್ತಿರುವಾಗ ಈ ಕಡೆ ಶಾರದಾ ಅವಳ ಕೈಯಿಂದ ತಪ್ಪಿಸ್ಕೊಳ್ಳಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾ ಇರ್ತಾರೆ. ನಂತರ ಭೂಮಿ ಪಟ್ಟಂತ, ಅಶ್ವಿನಿ, ಆಯ್ತು, ಇನ್ನೊಂದ್ ಸ್ವಲ್ಪ ದಿನ ನಾನವರನ್ನ ಗುಣ ಆಗೋ ತನಕ ನೋಡ್ಕೊಂತೀನಿ, ನಾನೇ ಅವರನ್ನ ರೂಮಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಭೂಮಿ ಹೇಳ್ತಾರೆ. ಆಗ ಸಂಗೀತ, ಅಲ್ಲ ಅಮ್ಮ, ಭೂಮಿ, ಅಶ್ವಿನಿ ಇದ್ದಾಳಲ್ಲ, ಅಷ್ಟಕ್ಕೂ ಶಾರದಾ ಈಗ ಮಲ್ಕೊಂಡ್ರೆ ಎದ್ದೇಳ್ದೆ ಬೆಳಗಿ ನೀನು ಅಂತ ಸಂಗೀತ ಅವರು ನೆನ್ಸ್ತಾರೆ. ಆಗ ಶ್ರವಣ್ಣ, ನೀನೇನು ಯೋಚನೆ ಮಾಡ್ಬೇಡ ಅಮ್ಮ, ಭೂಮಿ, ಅವತ್ತು ಭಾಗ್ಯ ಅಮ್ಮ, ಇವತ್ತು ಶಾರದಾ ನಿನ್ನ ತಾಯಿ ಗುಣ ಅಂತ ನಮ್ಮೆಲ್ಲರಿಗೂ ಗೊತ್ತಾಗಿದೆ ಅಮ್ಮ ಅಂತ ಹೇಳ್ತಾರೆ. ಈ ಕಡೆ ನಚಿಕೇತ, ಹೌದು ಅತ್ಗೆ, ನೀವು ಆರಾಮಾಗಿ ನಿಮ್ ರೂಮಲ್ಲೇ ರೆಸ್ಟ್ ಮಾಡಿ ಅಂತ ಹೇಳ್ತಾನೆ. ಅಕಸ್ಮಾತ್ ಶಾರದಾ ಅತ್ಗೆಗೆ ಏನಾದ್ರೂ ಬೇಕು ಅಂದ್ರೆ ನಾನ್ ನೋಡ್ಕೊಂತೀನಿ ಅಂತ ಮತ್ತೆ ನಚಿಕೇತ್ ಹೇಳ್ತಾನೆ. ಆಗ ಪಟ್ಟಂತ ಅಂಜು, ಅದೇಗಾಗುತ್ತೆ ನಚ್ಚಿ, ಶಾರದಾ ಅತ್ತೆ ಭೂಮಿ ಜೊತೆಗಿರುವಾಗ ತುಂಬಾನೇ ಕಂಫರ್ಟಬಲ್ ಆಗಿರೋದಂಗ ನಾವೆಲ್ಲ ನೋಡ್ತಾ ಇದೀವಿ ಅಲ್ವಾ, ಅಂಡ್ ಅದು ಬೇರೆ ಅವರು ಪಾಪ ಕಿಡ್ನಾಪ್ ಆಗಿದ್ರಲ್ವಾ, ಆ ಭಯ ಇದ್ದೇ ಇರುತ್ತೆ, ಆ ಭಯ ಅಷ್ಟು ಸುಲಭವಾಗಿ ಹೋಗೋದಿಲ್ಲ.
ಐ ಥಿಂಕ್ ಈ ಟೈಮಲ್ಲಿ ಅವರನ್ನ ಭೂಮಿ ಜೊತೆಗಿರೋಕೆ ಬಿಡೋದು ಒಳ್ಳೇದು ಅನ್ಸುತ್ತೆ ಅಂತ ಅಂಜು ಹೇಳ್ತಾಳೆ. ಆಗ ಅಶ್ವಿನಿ, ನಾನಿರ್ಬೇಕಾದ್ರೆ ನೀವೆಲ್ಲ ಅಷ್ಟೊಂದು ಚಿಂತೆ ಮಾಡ್ತಾ ಇದ್ದೀರಾ, ಇಷ್ಟು ದಿನನೇ ನೋಡ್ಕೊಂಡಿದೀನಿ ಅಂತೆ, ಈವಾಗ ನನ್ಗೇನ್ ಭಾರ ಆಗ್ತಾರ ಅವರು? ಹೆತ್ತು ತಾಯಿಗೆ ಮಗು ಯಾವತ್ತೂ ಭಾರ ಆಗೋದಿಲ್ಲ ಅಂತ ಗೊತ್ತು. ನಾನು ಮಗು ಆಗಿದ್ದಾಗ ನನ್ನ ಜೋಪಾನ್ವಾಗಿ ನೋಡ್ಕೊಂಡಿದ್ದಾರೆ. ಈಗ ಇವರು ಮಗುವಾಗಿದ್ದಾರೆ, ನಾನು ಅಷ್ಟೇ ಜೋಪಾನ್ವಾಗಿ ನೋಡ್ಕೊಂತೀನಿ ಅಂತ ಅಶ್ವಿನಿ ಹೇಳ್ತಾಳೆ. ಆಗ ದೇವ್ಯಾನಿ, ನನ್ಗೇನನ್ಸುತ್ತೆ ಅಂದ್ರೆ ಅಶ್ವಿನಿ ಊಟ ಮಾಡ್ಸಿದ್ರೆ ಭಯದಲ್ಲೇ ಸ್ವಲ್ಪ ತಿಂದ್ರು ಸಾಕು, ಆಮೇಲೆ ಬೇಡ ಅಂದ್ರೆ ಭಯ ಪಟ್ಕೊಂಡ್ರು. ಅದೇ ಇವಾಗ ಭೂಮಿ ಜೊತೆ ಕೂತು ಊಟ ಮಾಡುವಾಗ ಹೊಟ್ಟೆ ತುಂಬ ತಿಂದಿದ್ದಾರೆ. ಸೊ ಅಲ್ಲಿಗೆ ಏನನ್ಸುತ್ತೆ, ಅಶ್ವಿನಿ ಜೊತೆ ಇರೋದಕ್ಕಿಂತ ಶಾರದಕ್ಕ ಭೂಮಿ ಜೊತೆಗಿರುವಾಗ್ಲೇ ತುಂಬಾನೇ ಕಂಫರ್ಟಬಲ್ ಆಗಿದ್ದಾರೆ ಅನ್ಸುತ್ತೆ. ಹಾಗಾಗಿ ಶಾರದಕ್ಕ ಭೂಮಿ ಜೊತೆಗಿರೋದೇ ಒಳ್ಳೇದು ಅನ್ಸುತ್ತೆ ಅಂತ ದೇವಿಯನಿ ಹೇಳ್ತಾಳೆ. ಆಗ ಶ್ರವಣ್, ಭೂಮಿ ನಿಜವಾಗ್ಲೂ ನೀನು ಒಳ್ಳೆಯವಳಮ್ಮ, ನನ್ನ ಶಾರದಾ ವಾಪಸ್ ಸಿಗ್ಲಿ ಅನ್ನೋ ಕಾರಣಕ್ಕೆ ವ್ರತ ಮಾಡ್ದೆ, ಆ ವ್ರತದ ಫಲನೇ ಶಾರದೆ ಇವತ್ತು ನಮ್ ಜೊತೆಗಿದ್ದಾಳೆ. ಅವಳು ಬಂದ ಮೇಲೆ ಅವಳನ್ನು ಇಷ್ಟು ಚೆನ್ನಾಗಿ ಆರೈಕೆ ಬೇರೆ ಮಾಡ್ತಾ ಇದೀಯಾ, ನಿಜವಾಗ್ಲೂ ನಿನ್ ಮನ್ಸು ತುಂಬಾನೇ ದೊಡ್ಡದು ಅಂತ ಶ್ರವಣ್ ಹೇಳ್ತಾರೆ. ನಂತರ ರಾಮ್, ನಮ್ ಭೂಮಿ ಎಷ್ಟು ಗ್ರೇಟ್ ಅಂತ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾನೆ ಇರ್ತಾಳೆ ಅಂತ ರಾಮ್ ಹೇಳಿದ್ರೆ, ಈ ಕಡೆ ಸಂಗೀತ ಕೂಡ, ನನ್ಗ್ಯಾಕೋ ದೇವಿಯನ್ನಿ ಹೇಳ್ದಂಗೆ ಶಾರದನ್ ಜೊತೆಗೆ ಅಲ್ಲಿ ಭೂಮಿ ಇರೋದೇ ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇದೆ. ನಂತರ ಅಜ್ಜಿ, ನೋಡಮ್ಮ, ನೀನೇ ನಮ್ಮ ಮನಸ್ವಿನಿ ಅಂತ ನಮ್ಗೆ ಅರ್ಥ ಆಗಿದೆ, ಆದ್ರೆ ಶಾರದಾ ಭೂಮಿನ ತುಂಬಾನೇ ಹಚ್ಕೊಂಡಿದ್ದಾಳೆ, ಅದಕ್ಕೆ ಶಾರದಾ ಭೂಮಿ ಜೊತೆಗೆ ಇರ್ಲಿ, ಅವಳೇ ನೋಡ್ಕೊಳ್ಳಿ ಅಂತ ಅಜ್ಜಿ ಹೇಳ್ದಾಗ ಈ ಕಡೆ ಚೇರ್ನ ಗಟ್ಟಿಯಾಗಿ ಅಶ್ವಿನಿ ಹಿಡ್ಕೊಂಡು ನಂತರ ಹಲ್ ಕಚ್ಕೊಂಡು ಹೂ ಅಂತ ತಲೆ ಅಲ್ಲಾಡಿಸ್ತಾಳೆ. ನಂತರ ಅಜ್ಜಿ, ಭೂಮಿ ನೀನೇ ನೋಡ್ಕೊಳ್ಳಮ್ಮ ಅಂತ ಹೇಳ್ತಾರೆ. ಆಗ ಭೂಮಿ ಖುಷಿಯಿಂದ, ಹಾಗಿದ್ರೆ ಶಾರದಮ್ಮ ಗುಣ ಆಗೋವರೆಗೂ ಅವರ ಪೂರ್ತಿ ಜವಾಬ್ದಾರಿ ನಂದೇ ಅಂತ ಹೇಳ್ತಿರುವಾಗ ಈ ಕಡೆ ಅಜಿತ್, ನನ್ಗೊಂದ್ ಥಾಟ್ ಬಂತು, ಶಾರದಾ ಅತ್ತೆ ನಮ್ಮನೆಗ್ ಬಂದಿದ್ದು ನಮ್ಮೆಲ್ಲರಿಗೂ ಖುಷಿಯಾಗಿದೆ, ಈ ಖುಷಿನ ದುಪ್ಪಟ್ ಮಾಡೋದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಅಜಿತ್ ಹೇಳ್ದಾಗ, ಏನ್ ಸಾಹೇಬ್ರೆ ಅದು ಅಂತ ಭೂಮಿ ಕೇಳ್ತಾರೆ. ಆಗ ರಾಮ್, ಏನ್ ಸ್ಪೆಷಲ್ ಅಪ್ಪ ಅದು ಅಂತ ಕೇಳ್ತಾರೆ. ಎಲ್ಲರೂ ಜೊತೆ ಗುಟ್ಕೊಂಡು ಒಂದು ಅದ್ಭುತವಾಗಿರುವಂತ ಕನ್ನಡ ಸಿನಿಮಾನ ನೋಡೋಣ. ಆಗ ಶ್ರವಣ್ ಟೈಮ್ ನೋಡ್ತಾ, ಅಲ್ವೋ ಇಷ್ಟೊತ್ತಲ್ಲಿ ಮಂದಿದಲ್ಲಿ ಯಾವ ಥಿಯೇಟರ್ ಓಪನ್ ಇರುತ್ತೋ ಅಂತ ಕೇಳ್ತಾ ಇದ್ದಾರೆ. ಆಗ ಮಾವ, ಇಡೀ ಮಂಡಿದಲ್ಲೇ ಓಪನ್ ಆಗದೆ ಇರೋ ಥಿಯೇಟರ್ ನಮ್ಮನೇಲಿ ಓಪನ್ ಆಗುತ್ತೆ, ಅದ್ಯಾವ ಥಿಯೇಟರ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ದೇವರ ಸನ್ನಿಧಿ ಟೆಂಟ್ ಹೌಸ್ ಅಂತ ಎಲ್ಲರೂ ನಗಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಈ ಕಡೆ ಬಾಬಾ ಸಾಕ ಅಂತ ಚೇರನ್ನೆಲ್ಲ ಸೆಟ್ ಮಾಡ್ತಾ ಇರ್ತಾರೆ ಅಜಿತ್ ಮತ್ತೆ ಸತ್ಯನ ನಂದ್ರ. ಹೀಗ್ ನೀನ್ ರಾತ್ರಿಯೆಲ್ಲ ಕೆಲಸ ಮಾಡ್ತಿದ್ರೆ ನೀಲಮ್ಮ ಖಂಡಿತ ಕೋಪ ಮಾಡ್ಕೊಂತಾರೆ ಅಂತ ಸತ್ಯನ್ನ ಹೇಳ್ದಾಗ, ಅಲ್ಲ ನಮ್ ಮನೇಲಿ ಕೆಲಸ ಮಾಡಿದ್ರ ಅಮ್ಮ ಯಾಕೆ ಕೋಪ ಮಾಡ್ಕೋಬೇಕು ಸತ್ಯನ್ನ ಅಂತ ಅಜಿತ್ ಕೇಳ್ದಾಗ, ಅಪ್ಪ ತಂದೆ ನೀಲಮ್ಮ ಅಂದ್ರೆ ನಿದ್ರಾ ದೇವತೆ ಅಂತ ಸತ್ಯಣ್ಣ ಹೇಳ್ದಾಗ, ಅದನ್ ಕೇಳಿಸ್ಕೊಂಡು ಸತ್ಯಣ್ಣ, ಈಗ ತಾನೇ ಸ್ವಲ್ಪ ನಿದ್ರೆ ಬರ್ತಿತ್ತು, ಆದ್ರೆ ನಿಮ್ ಕನ್ನಡ ಕೇಳಿಸ್ಕೊಂಡು ಅದೆಲ್ಲ ಹೊರಟೋಯ್ತು ಅಂತ ಅಜಿತ್ ಹೇಳ್ದಾಗ, ಬಿಡಪ್ಪ ನೀವೆಲ್ಲ ದೊಡ್ಡವರು, ಸಿದ್ಘಟ ಪೊಲೀಸ್ ಇನ್ಸ್ಪೆಕ್ಟರ್, ಕಣ್ಸಿಗ್ ಬಂದಿದ್ದೆಲ್ಲ ಮಾಡ್ತೀರಾ, ರಾತ್ರೋರಾತ್ರಿ ಸೆಟಪ್ ಹಾಕಿಸ್ತೀರಾ, ಇಷ್ಟ ಬಂದಿರೋ ಹುಡುಗಿನ ಪ್ರೀತಿ ಮಾಡ್ತೀರಾ, ಅವ್ರನ್ನ ಮದ್ವೆ ಆಗ್ತೀರಾ, ಅವ್ರ ಜೊತೆ ಜಗಳನೂ ಆಡ್ತೀರಾ, ಆಮೇಲೆ ಅವ್ರ ಹಿಂದೆನೆ ಚಿನ್ನ ರನ್ನ ಮುನ್ನ ಅಂತ ಓಡಾಡ್ತೀರಾ, ನಮ್ ಕೈಯಲ್ಲಿ ಟೆಂಟ್ನೆಲ್ಲ ಹಾಕಿಸ್ತೀರಾ, ಆದ್ರೂ ರಾತ್ರಿ ಪ್ರಾಜೆಕ್ಟನ್ನೆಲ್ಲ ಸೆಟಪ್ ಮಾಡಿಸ್ತೀರಾ ಅಂತ ಎದುರು ಬಿಟ್ಕೊಂಡು ನಚಿಕೇತಿ ಹೇಳ್ತಾ ಇರ್ತಾನೆ. ನಚಿನೇ ಜೋರಾಗಿ ಮೇಲ್ಗಡೆ ಕೂತ್ಕೊಂಡು, ದೇವ್ರೆ ನಮ್ಮ ಅಣ್ಣನ್ಗೆ ಅದೃಷ್ಟನ ಕೊಟ್ಟೆ, ಆದ್ರೆ ನಂಗೆ ಕೊಡೋದನ್ನ ಮರ್ತೋಗ್ಬಿಟ್ಟೆ, ಅಲ್ಲಪ್ಪ ಯಾರಿಗೆ ನಮ್ ಪ್ರಾಬ್ಲಮ್ಮ, ಸತ್ಯಣ್ಣ ಫ್ರೀ ಇದ್ದೀರಾ ಅಂತ ನಚಿಗೆ ಹೇಳ್ತಿರುವಾಗ, ಸುಮ್ನೆ ಬಿಡಪ್ಪ ನನ್ನನ್ನ ಅಂತ ಸತ್ಯಣ್ಣ ಹೇಳ್ತಿರುವಾಗ ಈ ಕಡೆ ಅಜಿತ್, ಈಗಿಬ್ರು ಕೆಲ್ಸ ಶುರು ಮಾಡ್ತೀರಾ ಅಥವಾ ಅಂತ ಹೇಳ್ತಿರುವಾಗ, ಮಾಡ್ತೀನಿಪ್ಪ, ಮಾಡಿಲ್ಲ ಅಂದ್ರೆ ನೀನ್ ನಮ್ನೆಲ್ಲರನ್ನೂ ಮುಗಿಸ್ಬಿಡ್ತೀಯಲ್ಲ, ಮಾಡ್ತೀವಿ ತಗೋ ಅತ್ಲಾಗೆ ಅಂತ ಹೇಳ್ಬಿಟ್ಟು ಕೆಳಗಡೆ ಮ್ಯಾಟೆಲ್ಲ ಹಾಸಕ್ಕೆ ಶುರು ಮಾಡ್ತಾರೆ ಸತ್ಯಣ್ಣ ಮತ್ತೆ ನಚಿ. ಆಗ ನಚಿಗೆ, ಅಲ್ಲೇ ಸತ್ಯಣ್ಣ, ನಾನ್ ಹೇಳ್ದೆ ಅತ್ತಿಗೆನ ಕರ್ಕೊಂಡು ಸೆಕೆಂಡ್ ಶೋ ಪಿಕ್ಚರ್ಗೆ ಆರಾಮಾಗಿ ಹೋಗು ಅಂತ, ಬಟ್ ನೋ, ಅಣ್ಣನ್ಗೆ ಪ್ರಾಜೆಕ್ಟರ್ನ ಸೆಟಪ್ ಮಾಡ್ಬಿಟ್ಟು ಇಡೀ ಫ್ಯಾಮ್ಲಿಗೆ ಪಿಕ್ಚರ್ ತೋರ್ಸ್ಬೇಕಾಗಿತ್ತಂತೆ. ಆಗ ಸತ್ಯಣ್ಣ, ಅಲ್ಲ ನಚಿ, ನೀನು ಬರೀ ನಿಮ್ಮಣ್ಣನ್ ಬಗ್ಗೆ ಯೋಚನೆ ಮಾಡ್ತೀಯ, ಆದ್ರೆ ನಮ್ಮ ಅಜಿತ ಪಕ್ಕ ಸಂಸ್ಕಾರಸ್ಥ, ಅವನ್ಗೆ ನಿಮ್ಮೇಲೆ ತುಂಬಾನೇ ಪ್ರೀತಿ ಗೌರವ ಎಲ್ಲ ಇದೆ ಅಂತ ನಚಿಗೆ ಹೇಳ್ತಿರುವಾಗ ಭೂಮಿ ಅಜಿತ್ ಮುಖ ನೋಡ್ತಾ ಇರ್ತಾಳೆ. ಆಗ ಸತ್ಯಣ್ಣ, ಅಲ್ಲ ಭೂಮಿ, ಅಷ್ಟು ಔಪಚಾರಿಕವಾಗಿ ಐ ಲೈಕ್ ಯು ಅಂತ ಹೇಳ್ತಾ ಇದೆಯಲ್ಲ, ಮಲ್ಗೆ ಐ ಲವ್ ಯು ಅಂತ ಹೇಳ್ಬಿಡೋದಲ್ವಾ, ಅದು ಅಲ್ದೆ ಈ ಪ್ರಾಜೆಕ್ಟ್ ವಾತಾವರಣ ಎಲ್ಲ ಸೂಪರ್ ಆಗಿದೆ ಅಲ್ವಾ, ಇನ್ನು ಅಜಿತ ಅದಕ್ಕೆ ಹೇಳ್ತಾ ಇರೋದು, ಐ ಲವ್ ಯು ಅಂತ ಒಂದ್ಸರಿ ಹೇಳ್ಬಿಡು ಅಂತ ಸತ್ಯಣ್ಣ ಹೇಳ್ತಿರುವಾಗ ಈ ಕಡೆ ಶಾಕಿಂದ ಭೂಮಿ ಸತ್ಯಣ್ಣನ್ ಕಡೆ ಹಾಗೆ ತಿರುಗಿ ಅಜಿತ್ ಕಡೆಗೆ ನೋಡ್ತಾಳೆ. ನಂತರ ನಚಿಕೇತು, ಇಲ್ಲ, ಈಗ ನೀವು ಅತ್ತಿಗೆ ಐ ಲವ್ ಯು ಅಂತ ಹೇಳಲೇಬೇಕು, ಅಣ್ಣ ನಿಮ್ಗೋಸ್ಕರ ಇಷ್ಟೆಲ್ಲ ಮಾಡಿದಾನೆ ಅಂತ ಹೇಳ್ತಿರುವಾಗ ಭೂಮಿ ತಿರುಗಿ ಅಜಿತ್ ಮುಖ ನೋಡ್ತಾ ಇರುವಾಗ, ಇನ್ನೇನ್ ಹೇಳ್ಬೇಕು ಅನ್ನೋ ಅಷ್ಟರಲ್ಲಿ ಮನೆಯವರೆಲ್ಲರೂ ಅಲ್ಲಿಗೆ ಬರ್ತಾರೆ. ಆಗ ಏನ್ ಬ್ರೋ ಇಷ್ಟ್ ಚೆನ್ನಾಗಿ ರೆಡಿ ಮಾಡಿದೀರಾ ಅಂತ ಹೇಳ್ಬಿಟ್ಟು ಅಜ್ಜಿ ಭೂಮಿ ಮುಖನೂ ಅಜಿತ್ ಮುಖ ನೋಡ್ದಾಗ, ಯಾಕೋ ಮಗನೇ ಯಾಕೆ ಬೇಜಾರಾಗಿದೀಯಾ ಅಂತ ನಂತರ ಸಂಗೀತ ಅವರು ಕೇಳ್ತಾರೆ. ಏನೂ ಇಲ್ಲ, ಅದು ಭೂಮಿ ಪಾಪ್ಕಾರ್ನ್ ಚೆನ್ನಾಗಿ ಮಾಡ್ತಾಳೆ, ಅದಕ್ಕೆ ಪಾಪ್ಕಾರ್ನ್ ಮಾಡಿದ್ರೆ ತಿನ್ಬಹುದಾಗಿತ್ತು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ ಅಂತ ಭೂಮಿ ಮುಖ ನೋಡ್ಕೊಂಡು ಅಜಿತ್ ಹೇಳ್ತಾನೆ. ಆಗ ಅಜ್ಜಿ, ಸುಳ್ಳು, ಇವ್ರು ಹೇಳ್ತಿರೋದೆಲ್ಲ
ಅದೆಲ್ಲ ಬರೀ ಸುಳ್ಳು. ಈಗ ತಾನೇ ಅತ್ತಿಗೆ ಅಣ್ಣನ್ಗೆ ಐ ಲವ್ ಯು ಅಂತ ಹೇಳೋಕ್ ಹೊರಟಿದ್ರು, ಅಷ್ಟರಲ್ಲಿ ನೀವೆಲ್ಲರೂ ಬಂದು ಅದನ್ನ ತಡೆದ್ಬಿಟ್ರಿ. ಈಗ ಅತ್ತಿಗೆ ಅಣ್ಣನ್ಗೆ ಐ ಲವ್ ಯು ಅಂತ ಹೇಳಿ ಅತ್ತಿಗೆ ಅಂತ ಅವರಿಬ್ರನ್ನು ಮುಂದ್ಗಡೆ ಎಳ್ಕೊಂಡ್ ಬಂದು ನಿಲ್ಲಿಸ್ತಾನೆ ನಚಿ. ಆಗ ಭೂಮಿ ನಾರ್ಮಲ್ ಆಗಿ ಐ ಲವ್ ಯು ಅಂತ ಹೇಳ್ತಾರೆ. ಆಗ ಎಲ್ಲರೂ ಮನೆಯವರೆಲ್ಲರೂ ಜೋರಾಗಿ ಕ್ಲಾಪ್ ಹೊಡಿತಾ ಇರ್ತಾರೆ. ನಂತರ ಭೂಮಿ ನಾಚ್ಕೊಂಡು, ಸಾಹೇಬ್ರೆ ಎಲ್ಲರೂ ಬಂದ್ಬಿಟ್ಟಿದ್ದಾರೆ, ನಾನ್ ಹೋಗಿ ಶಾರದಮ್ಮನ್ನ ಕರ್ಕೊಂಡ್ ಬರ್ತೀನಿ ಅಂತ ಅಲ್ಲಿಂದ ಹೋದಾಗ ಇನ್ನೊಂದ್ ಕಡೆ ಅಜಿತ್ಗೆ ಮನ್ಸೊಳ್ಗಡೆನ ಏನೋ ಒಂಥರ ತುಂಬಾನೇ ಖುಷಿಯಾಗಿರುತ್ತೆ. ನಂತರ ಸತ್ಯ ಅದು ಪ್ರಾಜೆಕ್ಟ್ ಕನೆಕ್ಟ್ ಮಾಡೋಣ ಬನ್ನಿ ಅಂತ ಅಲ್ಲಿಂದ ಡೈವರ್ಟ್ ಆಗ್ತಾನೆ. ಮುಂದಿನ ಕಾಸಿಕೆಯಲ್ಲಿ ದೇವಿಯನಿ ಶಾರದನ್ ಮುಗ್ಸಕ್ಕೆ ಅವಳ ರೂಮ್ಗೆ ಬಂದ್ಬಿಟ್ಟು ಹಾಯಾಗಿ ಮಲ್ಕೊಂಡಿದ್ದಾಳೆ. 20 ವರ್ಷದ ಹಿಂದೆ ನಾನ್ ಮಾಡಿದ್ದ ಸಣ್ಣದೊಂದು ಎಡವಟ್ಟು ಈಗ ಇವಳನ್ನ ಇಲ್ಲಿ ಬೆಡ್ ಮೇಲೆ ಹಾಯಾಗಿ ಮಲ್ಕೊಳ್ತಾರ ಮಾಡಿದೆ ಅಂತ ದೇವಿಯನಿ ಹೇಳ್ತಿರುವಾಗ ಅಂಜು, ಮಾಮ್ ಹೀಗೆ ಮಾತಾಡ್ತಿರ್ತೀಯಾ, ಇವಳ ಕಥೆ ಮುಗಿಸ್ತೀಯಾ ಅಂತ ಕೇಳ್ತಾಳೆ. ಮುಗಿಸ್ತೀನಿ ಅಂತ ಪಿಲ್ಲೋ ತಗೊಂಡು ಶಾರದನ್ ಮುಖಕ್ಕೆ ಹಾಕಿ ಓದುತ್ತಾ ಇರ್ತಾಳೆ. ಆ ಟೈಮಲ್ಲಿ ಭೂಮಿ ರೂಮ್ ಒಳಗಡೆ ಬರ್ತಾಳೆ. ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.